ಮಾನ್ಯ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಸಲ್ಲಿಸಿದ್ರಿ. ವಿಧಾನಸಭೆಯಲ್ಲಾಗಿರುವಂತ ಘಟನೆ ವಿಧಾನಸಭೆ ಒಳಗಡೆಗೆ ಸೀಮಿತ ಆಗ್ಬೇಕಾಯ್ತು. ಹೊರಗಡೆ ಕಮಿಟಿಗಳಿರ್ಬೋದು, ಬೇರೆ ಬೇರೆ ಇದಿರ್ಬೋದು, ಮತ್ತು 6 ತಿಂಗಳು ಏನು ಸಸ್ಪೆಂಡ್ ಮಾಡಿರುವಂಥದ್ದು ಅದು ಸರಿಯಾದಂತ ಕ್ರಮ ಅಲ್ಲ. ಅದರಿಂದ ಇದು ಒಂದೇ ಘಟನೆ ಇವತ್ತೇ ಆಗಿರೋಂತಲ್ಲ, ಈ ತರದ್ದು ಬೇಕಾದ 100 ಘಟನೆಗಳಾಗಿದೆ. ಕಾಂಗ್ರೆಸ್ ಇದ್ದಾಗೂ ಆಗಿದೆ. ಅದರಿಂದ ಈಗಾಗಲೇ ನಾವೆಲ್ಲ ಪತ್ರನೂ ಕೊಟ್ಟಿದ್ದೀರಿ. ನಾವೇನು ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ, ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ. ಆದ್ರೆ ಒಂದು ಪಕ್ಷವಾಗಿ ನಾವು ಹೋರಾಟ ಸಿಡಿ ವಿಚಾರವಾಗಿ ಹೋರಾಟ ಮಾಡಬೇಕಾಯ್ತು. ರಾಜಣ್ಣ ಅವರ ಸಿಡಿ ವಿಚಾರ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀರಿ ಪ್ರತಿಪಕ್ಷವಾಗಿ. ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ದೇನು, ಆ ಚೇರ್ ಮೇಲೆ ನಮ್ದೇನು ತಕರಾರು ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದಿರಿ. ಅವರು ನಾನು ಅದನ್ನ ಬಹಳ ಗೌರವದಿಂದ ನಾನು ಪರಿಶೀಲನೆ ಮಾಡ್ತೀನಿ. ನಾನು ಲಾ ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಒಂದು ಅಭಿಪ್ರಾಯವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ ಎಲ್ಲ ತಿಳಿಸ್ತೀನಿ. ನಮಗೂ ಸದನ ನಡಿಬೇಕು, ಸುಸೂತ್ರವಾಗಿ ನಡಿಬೇಕು ಅನ್ನೋದು ನಿಮ್ದು ಇದೆ, ನಮ್ದು ಅದೇ ಬೈಕೆ ಇದೆ. ಆ ದೃಷ್ಟಿಯಿಂದ ನಾನು ವಿಧಾನಸಭೆ ಒಳಗಡೆ ಆಗಿರೋದು ಇದು. ಅದರಿಂದ ನಾನು ಸರ್ಕಾರ ಜೊತೆ ಮಾತಾಡಬೇಕು. ಸರ್ಕಾರ ಜೊತೆ ಮಾತಾಡಿ ಇದಕ್ಕೆ ಒಂದು ಅಂತಿಮ ರೂಪವನ್ನ ಕೊಡ್ತೀನಿ ಅಂತ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಿ. ಇಷ್ಟು ದಿನದಿಂದ ಬೇರೆ ಬೇರೆ ಕೊಲೆಗಳಾಗ್ತಾ ಇತ್ತು, ರೇಪ್ಗಳಾಗ್ತಾ ಇತ್ತು, ಅದನ್ನೆಲ್ಲ ನೋಡಿದೀವಿ ನಾವು. ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಬಿಟ್ಟಿದೆ. ಈಗ ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯಗಳು ಬರ್ತಾ ಇದೆ. ಏನೇ ಇರ್ಬೋದು, ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಸತ್ತಿರುವಂಥದ್ದು ದೊಡ್ಡ ಸುದ್ದಿ ಆಗಿದೆ. ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕೂಡಲೇ ಸರ್ಕಾರ ಎಂಟ್ರಿ ಆಗಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡದೆ ಇದ್ರ ಮೇಲೆ ಸೂಕ್ತ ಕ್ರಮಗಳನ್ನ ತೆಗೆದುಬೇಕು. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರೆ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ಪೊಲೀಸರು ಅವ್ರನ್ನ ಜೈಲಿಗಟ್ತಾರೆ ಅಪರಾಧಿಗಳನ್ನ ಅನ್ನೋ ಒಂದು ಭಾವನೆ ಹೊರಟೋಟಿದೆ. ಈಗ ಆ ಭಾವನೆನೇ ಇಲ್ಲ. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ನಮ್ಮನ್ನ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋದು ಅಪರಾಧಿಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಈ ಘಟನೆಗಳು ನಡೀತಾ ಇದೆ. ಅದು ಹೋಗ್ಬೇಕು ಅಂದ್ರೆ ಈ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು. ಈ ಇಲಾಖೆಯನ್ನ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಇನ್ನೂ ಯಕ್ಷ ಪ್ರಶ್ನೆ. ಅದರಿಂದ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಇದಕ್ಕೆ ಒಂದು ಸ್ಯಾಂಪಲ್ ಅಷ್ಟೇ. ಮಾನ್ಯ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಸಲ್ಲಿಸಿದ್ರಿ. ವಿಧಾನಸಭೆಯಲ್ಲಾಗಿರುವಂತ ಘಟನೆ ವಿಧಾನಸಭೆ ಒಳಗಡೆಗೆ ಸೀಮಿತ ಆಗ್ಬೇಕಾಯ್ತು. ಹೊರಗಡೆ ಕಮಿಟಿಗಳಿರ್ಬೋದು, ಬೇರೆ ಬೇರೆ ಇದಿರ್ಬೋದು, ಮತ್ತು 6 ತಿಂಗಳು ಏನು ಸಸ್ಪೆಂಡ್ ಮಾಡಿರುವಂಥದ್ದು ಅದು ಸರಿಯಾದಂತ ಕ್ರಮ ಅಲ್ಲ. ಅದರಿಂದ ಇದು ಒಂದೇ ಘಟನೆ ಇವತ್ತೇ ಆಗಿರೋ ಅಂತಲ್ಲ, ಈ ತರದ್ದು ಬೇಕಾದ 100 ಘಟನೆಗಳಾಗಿದೆ. ಕಾಂಗ್ರೆಸ್ ಇದ್ದಾಗೂ ಆಗಿದೆ. ಅದರಿಂದ ಈಗಾಗಲೇ ನಾವೆಲ್ಲ ಪತ್ರನೂ ಕೊಟ್ಟಿದ್ದೀರಿ. ನಾವೇನು ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ, ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ. ಆದ್ರೆ ಒಂದು ಪಕ್ಷವಾಗಿ ನಾವು ಹೋರಾಟ ಸಿಡಿ ವಿಚಾರವಾಗಿ ಹೋರಾಟ ಮಾಡಬೇಕಾಯ್ತು. ರಾಜಣ್ಣ ಅವರ ಸಿಡಿ ವಿಚಾರ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀರಿ ಪ್ರತಿಪಕ್ಷವಾಗಿ. ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ದೇನು, ಆ ಚೇರ್ ಮೇಲೆ ನಮ್ದೇನು ತಕರಾರು ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದಿರಿ. ಅವರು ನಾನು ಅದನ್ನ ಬಹಳ ಗೌರವದಿಂದ ನಾನು ಪರಿಶೀಲನೆ ಮಾಡ್ತೀನಿ. ನಾನು ಲಾ ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಒಂದು ಅಭಿಪ್ರಾಯವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ ಎಲ್ಲ ತಿಳಿಸ್ತೀನಿ. ನಮಗೂ ಸದನ ನಡಿಬೇಕು, ಸುಸೂತ್ರವಾಗಿ ನಡಿಬೇಕು ಅನ್ನೋದು ನಿಮ್ದು ಇದೆ, ನಮ್ದು ಅದೇ ಬೈಕೆ ಇದೆ. ಆ ದೃಷ್ಟಿಯಿಂದ ನಾನು ವಿಧಾನಸಭೆ ಒಳಗಡೆ ಆಗಿರೋದು ಇದು. ಅದರಿಂದ ನಾನು ಸರ್ಕಾರ ಜೊತೆ ಮಾತಾಡಬೇಕು. ಸರ್ಕಾರ ಜೊತೆ ಮಾತಾಡಿ ಇದಕ್ಕೆ ಒಂದು ಅಂತಿಮ ರೂಪವನ್ನ ಕೊಡ್ತೀನಿ ಅಂತ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಿ. ಇಷ್ಟು ದಿನದಿಂದ ಬೇರೆ ಬೇರೆ ಕೊಲೆಗಳಾಗ್ತಾ ಇತ್ತು, ರೇಪ್ಗಳಾಗ್ತಾ ಇತ್ತು, ಅದನ್ನೆಲ್ಲ ನೋಡಿದೀವಿ ನಾವು. ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಬಿಟ್ಟಿದೆ. ಈಗ ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯಗಳು ಬರ್ತಾ ಇದೆ. ಏನೇ ಇರ್ಬೋದು, ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಸತ್ತಿರುವಂಥದ್ದು ದೊಡ್ಡ ಸುದ್ದಿ ಆಗಿದೆ. ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕೂಡಲೇ ಸರ್ಕಾರ ಎಂಟ್ರಿ ಆಗಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡದೆ
ಇದ್ರ ಮೇಲೆ ಸೂಕ್ತ ಕ್ರಮಗಳನ್ನ ತೆಗೆದುಬೇಕು. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರೆ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ಪೊಲೀಸರು ಅವ್ರನ್ನ ಜೈಲಿಗಟ್ತಾರೆ ಅಪರಾಧಿಗಳನ್ನ ಅನ್ನೋ ಒಂದು ಭಾವನೆ ಹೊರಟೋಗಿದೆ ಈಗ. ಆ ಭಾವನೆನೇ ಇಲ್ಲ. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ನಮ್ಮನ್ನ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋದು ಅಪರಾಧಿಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಈ ಘಟನೆಗಳು ನಡೀತಾ ಇದೆ. ಅದು ಹೋಗ್ಬೇಕು ಅಂದ್ರೆ ಈ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು. ಈ ಇಲಾಖೆಯನ್ನ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಇನ್ನೂ ಯಕ್ಷ ಪ್ರಶ್ನೆ. ಅದರಿಂದ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಇದಕ್ಕೆ ಒಂದು ಸ್ಯಾಂಪಲ್ ಅಷ್ಟೇ. ಮಾನ್ಯ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಸಲ್ಲಿಸಿದ್ರಿ. ವಿಧಾನಸಭೆಯಲ್ಲಾಗಿರುವಂತ ಘಟನೆ ವಿಧಾನಸಭೆ ಒಳಗಡೆಗೆ ಸೀಮಿತ ಆಗ್ಬೇಕಾಯ್ತು. ಹೊರಗಡೆ ಕಮಿಟಿಗಳಿರ್ಬೋದು, ಬೇರೆ ಬೇರೆ ಇದಿರ್ಬೋದು, ಮತ್ತು 6 ತಿಂಗಳು ಏನು ಸಸ್ಪೆಂಡ್ ಮಾಡಿರೋವಂಥದ್ದು ಅದು ಸರಿಯಾದಂತ ಕ್ರಮ ಅಲ್ಲ. ಅದರಿಂದ ಇದು ಒಂದೇ ಘಟನೆ ಇವತ್ತೇ ಆಗಿರೋ ಅಂತ ಅಲ್ಲ, ಈ ತರದ್ದು ಬೇಕಾದ 100 ಘಟನೆಗಳಾಗಿದೆ. ಕಾಂಗ್ರೆಸ್ ಇದ್ದಾಗೂ ಆಗಿದೆ. ಅದರಿಂದ ಈಗಾಗಲೇ ನಾವೆಲ್ಲ ಪತ್ರನೂ ಕೊಟ್ಟಿದ್ದೀರಿ. ನಾವೇನು ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ, ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ. ಆದ್ರೆ ಒಂದು ಪಕ್ಷವಾಗಿ ನಾವು ಹೋರಾಟ ಸಿಡಿ ವಿಚಾರವಾಗಿ ಹೋರಾಟ ಮಾಡಬೇಕಾಯ್ತು. ರಾಜಣ್ಣ ಅವರ ಸಿಡಿ ವಿಚಾರ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀರಿ ಪ್ರತಿಪಕ್ಷವಾಗಿ. ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ದೇನು, ಆ ಚೇರ್ ಮೇಲೆ ನಮ್ದೇನು ತಕರಾರು ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದಿರಿ. ಅವರು ನಾನು ಅದನ್ನ ಬಹಳ ಗೌರವದಿಂದ ನಾನು ಪರಿಶೀಲನೆ ಮಾಡ್ತೀನಿ. ನಾನು ಲಾ ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಒಂದು ಅಭಿಪ್ರಾಯವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ತಿಳಿಸ್ತೀನಿ ಅಂತ ಹೇಳಿದ್ದಾರೆ, ಮಾತಾಡಿ ಎಲ್ಲ ತಿಳಿಸ್ತೀನಿ. ನಮಗೂ ಸದನ ನಡಿಬೇಕು, ಸುಸೂತ್ರವಾಗಿ ನಡಿಬೇಕು ಅನ್ನೋದು ನಿಮ್ದು ಇದೆ, ನಮ್ದು ಅದೇ ಬೈಕೆ ಇದೆ. ಆ ದೃಷ್ಟಿಯಿಂದ ನಾನು ವಿಧಾನಸಭೆ ಒಳಗಡೆ ಆಗಿರೋದು ಇದು. ಅದರಿಂದ ನಾನು ಸರ್ಕಾರ ಜೊತೆ ಮಾತಾಡಬೇಕು, ಸರ್ಕಾರ ಜೊತೆ ಮಾತಾಡಿ ಇದಕ್ಕೆ ಒಂದು ಅಂತಿಮ ರೂಪವನ್ನ ಕೊಡ್ತೀನಿ ಅಂತ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಿ. ಇಷ್ಟು ದಿನದಿಂದ ಬೇರೆ ಬೇರೆ ಕೊಲೆಗಳಾಗ್ತಾ ಇತ್ತು, ರೇಪ್ಗಳಾಗ್ತಾ ಇತ್ತು, ಅದನ್ನೆಲ್ಲ ನೋಡಿದೀವಿ ನಾವು. ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಬಿಟ್ಟಿದೆ. ಈಗ ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯಗಳು ಬರ್ತಾ ಇದೆ. ಇದು ಏನೇ ಇರ್ಬೋದು, ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಸತ್ತಿರುವಂಥದ್ದು ದೊಡ್ಡ ಸುದ್ದಿ ಆಗಿದೆ. ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕೂಡಲೇ ಸರ್ಕಾರ ಎಂಟ್ರಿ ಆಗಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡದೆ ಇದ್ರ ಮೇಲೆ ಸೂಕ್ತ ಕ್ರಮಗಳನ್ನ ತೆಗೆದುಬೇಕು. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರೆ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ಪೊಲೀಸರು ಅವ್ರನ್ನ ಜೈಲಿಗಟ್ತಾರೆ ಅಪರಾಧಿಗಳನ್ನ ಅನ್ನೋ ಒಂದು ಭಾವನೆ ಹೊರಟೋಟಿದೆ ಈಗ. ಆ ಭಾವನೆನೇ ಇಲ್ಲ. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ನಮ್ಮನ್ನ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋದು ಅಪರಾಧಿಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಈ ಘಟನೆಗಳು ನಡೀತಾ ಇದೆ. ಅದು ಹೋಗ್ಬೇಕು ಅಂದ್ರೆ ಈ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು. ಈ ಇಲಾಖೆಯನ್ನ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಇನ್ನೂ ಯಕ್ಷ ಪ್ರಶ್ನೆ. ಅದರಿಂದ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಇದಕ್ಕೆ ಒಂದು ಸ್ಯಾಂಪಲ್ ಅಷ್ಟೇ.